ಚುನಾವಣಾ ಬಾಂಡ್ಗಳ ಸಿಂಧುತ್ವದ ಬಗ್ಗೆ ಸುಪ್ರೀಂ ಮಹತ್ವದ ತೀರ್ಪನ್ನ ನೀಡಿದೆ. 5 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠದಿಂದ ಈ ತೀರ್ಪು ಹೊರಬಿದ್ದಿದೆ. ಚುನಾವಣಾ ಬಾಂಡ್ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ. ಹೀಗಂತ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ಸಂವಿಧಾನ ಪೀಠ ಹೇಳ್ತಾ ಇದೆ. ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ನಿಗ್ರಹ ಅಸಾಧ್ಯ ಅಂತಿದೆ. ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ, ಆ ಯೋಜನೆಯನ್ನ ತೆಗಿಬೇಕು. ಚುನಾವಣಾ ಬಾಂಡ್ ಯೋಜನೆ ರದ್ದುಗೊಳಿಸಿದೆ ಸುಪ್ರೀಂ ಕೋರ್ಟ್. ಚುನಾವಣಾ ಬಾಂಡ್ ನೀಡೋದನ್ನ ಬ್ಯಾಂಕ್ಗಳು ಕೂಡ ನಿಲ್ಲಿಸಬೇಕು ಅನ್ನೋ ತೀರ್ಪು ನೀಡಿದೆ ಸುಪ್ರೀಂ ಕೋರ್ಟ್. ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಬಾಂಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಅಂತ ಎಸ್ಬಿಐ ಮತ್ತು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ ಅಂತ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ನೇತೃತ್ವದ ಸಂವಿಧಾನ ಪೀಠ ಹೇಳಿದೆ. ಚುನಾವಣಾ ಬಾಂಡ್ನಿಂದ ಕಪ್ಪು ಹಣ ನಿಗ್ರಹ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಆ ಯೋಜನೆಯೇ ಅಸಂವಿಧಾನಿಕ ಅಂತಿದ್ದಾರೆ. ಚುನಾವಣಾ ಬಾಂಡ್ ಯೋಜನೆಯನ್ನ ತೆಗಿಬೇಕು ಅಂತ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್. ಯೋಜನೆಯನ್ನ ರದ್ದುಗೊಳಿಸಿದೆ ಕೂಡ. ಇನ್ನು ಚುನಾವಣಾ ಬಾಂಡ್ ನೀಡೋದನ್ನ ಬ್ಯಾಂಕ್ಗಳು ಕೂಡ ನಿಲ್ಲಿಸಬೇಕು, ಬಾಂಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಅಂತ ಎಸ್ಬಿಐ ಮತ್ತು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಚುನಾವಣಾ ಆಯೋಗಕ್ಕೆ ಹಾಗೆ ಎಸ್ಬಿಐ ಬ್ಯಾಂಕಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಸೂಚನೆ ಇದು. ಅಂದ್ರೆ ಚುನಾವಣಾ ಬಾಂಡ್ಗಳೇನು ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ಲುವಂತಹ ಸಂದರ್ಭದಲ್ಲಿ ಬಾಂಡ್ ಅನ್ನ ನೀಡಲಾಗುತ್ತಲ್ಲ, ಆ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು ಅಂತ ಕೇಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ನನ್ನ ಸಹೋದ್ಯೋಗಿ ಅಭಿಷೇಕ್ ರಾಮಪ್ಪ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ. ಅಭಿಷೇಕ್, ಇಲ್ಲಿ ಒಂದ್ ಕಡೆ ಚುನಾವಣಾ ಬಾಂಡ್ ಅಂದ್ರೆ ಏನು, ಇದು ಯಾವ ರೀತಿಯಾಗಿ ಕೆಲಸಕ್ಕೆ ಬರುತ್ತೆ, ಯಾವ ಸಂದರ್ಭದಲ್ಲಿ ಇದನ್ನ ಬಳಸಲಾಗುತ್ತೆ ಅನ್ನೋದರ ಒಂದು ಪ್ರಾಥಮಿಕ ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ತಾ ಹೋಗೋದಾದ್ರೆ ಅಭಿ. ಡೆಫಿನೆಟ್ಲಿ ಪ್ರತಿಭಾ, ಮೊದಲಿಗೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಏನ್ ಹೇಳಿದೆ ಅನ್ನೋದನ್ನ ಗಮನಿಸಬೇಕು. ಚುನಾವಣಾ ಬಾಂಡ್, ಎಲೆಕ್ಟ್ರಲ್ ಬಾಂಡ್ ಏನಿದೆ ಇದು ಅಸಾಂವಿಧಾನಿಕ, ಇದು ಕಾನೂನಿನ ಮೌಲ್ಯಗಳ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನ ಮೌಲ್ಯಗಳ ಉಲ್ಲಂಘನೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಮಾಡಿರುವ ತಿದ್ದುಪಡಿಗಳನ್ನ ಅಸಾಂವಿಧಾನಿಕ ಅಂತ ಹೇಳಿದೆ. ಅಲ್ಲಿಗೆ ಎಲೆಕ್ಟ್ರಲ್ ಬಾಂಡ್ಸ್ ಸುಪ್ರೀಂ ಕೋರ್ಟ್ನ ಇವತ್ತಿನ ಆದೇಶದ ಅನ್ವಯ ಇನ್ನು ಮುಂದೆ ಜಾರಿಗೆ ಬರೋ ಹಾಗಿಲ್ಲ. 2018ರಲ್ಲಿ ಎಲೆಕ್ಟ್ರಲ್ ಬಾಂಡ್ಗಳನ್ನ ನೋಟಿಫೈ ಮಾಡಲಾಗಿತ್ತು. 2016ರಿಂದ ಚರ್ಚೆಗೆ ಬರ್ತಾ ಇತ್ತು. ನೋಡಿ, ಸೆಕ್ಷನ್ 236 ಆಫ್ ಫಿನಾನ್ಸ್ ಆಕ್ಟ್ 2016 ಇದನ್ನು ಜಾರಿಗೆ ತರೋ ಮುಖೇನ ನೀವು ಯಾವುದಾದ್ರೂ ವ್ಯಕ್ತಿ ಅಥವಾ ಸಂಸ್ಥೆ, ಒಂದು ಕಂಪನಿ ಪೊಲಿಟಿಕಲ್ ಪಾರ್ಟಿಗೆ ದೇಣಿಗೆ ಕೊಡಬೇಕು ಅಂತಂದ್ರೆ ಅದನ್ನ ಎಲೆಕ್ಟ್ರಲ್ ಬಾಂಡ್ ಅಂತ ಕರೀತಾರೆ. ನೀವು SBI ನಲ್ಲಿ ಮಾತ್ರ ಕೊಡೋದಕ್ಕೆ ಸಾಧ್ಯ. SBIಗೆ ಇಂತಿಷ್ಟು ಅಂತ ಅಮೌಂಟ್ ಕೊಡ್ತೀರಿ, ಆ ಅಮೌಂಟ್ ನ ಬಾಂಡ್ ಅನ್ನ SBI ಇಶ್ಯೂ ಮಾಡುತ್ತೆ. 15 ದಿನಗಳ ಒಳಗಾಗಿ ನೀವು ಪೊಲಿಟಿಕಲ್ ಪಾರ್ಟಿಗೆ ಕೊಟ್ಟು ಬಿಡಬೇಕಾಗುತ್ತೆ. ಆ ಹಣ ನೇರವಾಗಿ ಬ್ಯಾಂಕ್ನಿಂದ ಪೊಲಿಟಿಕಲ್ ಪಾರ್ಟಿಯ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದರ ಆಡಿಟ್ ಎಲ್ಲ ಆಗುತ್ತೆ. ಹೀಗಾಗಿ ಕಪ್ಪು ಹಣವನ್ನ ನಿಗ್ರಹ ಮಾಡೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಆದ್ರೆ ಇದು ಮೋದಿ ಗವರ್ಮೆಂಟ್ಗೆ ದೊಡ್ಡ ಮಟ್ಟದ ಹಿನ್ನಡೆ. ಯಾಕೆಂದ್ರೆ ಅರುಣ್ ಜೇಟ್ಲಿ ಅವರು ಇದನ್ನ ಜಾರಿಗೆ ತಂದಿದ್ದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್. ಇದನ್ನ 2018ರಲ್ಲೇನೆ ಪ್ರಶ್ನೆ ಮಾಡಲಾಗಿತ್ತು. ಇಲ್ಲಿ ಡಾಕ್ಟರ್ ಜಯಾ ಥಾಕೂರ್ ಹಾಗೆಯೇ ಕಮ್ಯುನಿಸ್ಟ್ ಪಾರ್ಟಿ CPIM ಜೊತೆಗೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನೋ NGO ಇದನ್ನ ಪ್ರಶ್ನೆ ಮಾಡಲಾಗಿತ್ತು. ಇದನ್ನ ನೋಡಿ, ಟ್ರಾನ್ಸ್ಪರೆನ್ಸಿ ಇಲ್ಲದ ಕಾರಣಕ್ಕಾಗಿ ಇದನ್ನ ಡಾರ್ಕ್ ಮನಿ ಅಂತ ಕರೆಯಲಾಗಿತ್ತು. ಯಾಕೆ ಈ ಅಂಶವನ್ನ ಹೇಳ್ತಿದ್ದಾರೆ ಅಂದ್ರೆ 2018ರಿಂದ ಇಲ್ಲಿವರೆಗೆ 2023ರವರೆಗೆ 13,000 ಕೋಟಿ ಹಣ ಟ್ರಾನ್ಸ್ಫರ್ ಆಗಿದೆ. ಯಾರು ಕಳಿಸಿದ್ದು, ಎಷ್ಟು ಅಮೌಂಟ್ ಅನ್ನ ಕಳಿಸಿದ್ರು, ಈ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ. ಅದು ಪಬ್ಲಿಕ್ ಡೊಮೈನ್ ನಲ್ಲಿ ಸಿಗೋದಿಲ್ಲ. ಇದು ಸಂವಿಧಾನದ ಮೌಲ್ಯಗಳ ಉಲ್ಲಂಘನೆ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಹೇಳ್ತಾ ಇದೆ. ಆರ್ಟಿಕಲ್ 19(1)A ಇದರ ಉಲ್ಲಂಘನೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದು. SBI ಮತ್ತು ಎಲೆಕ್ಷನ್ ಕಮಿಷನ್ ಇಬ್ಬರಿಗೂ ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಾರ್ಚ್ 13ರ ಒಳಗಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ, SBIಗೆ ಮಾರ್ಚ್ 6ನೇ ತಾರೀಕಿನ ಒಳಗಾಗಿ ನೀವು ಈ ಎಲ್ಲದರ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ದೊಡ್ಡ ಬ್ಲೋ. ಯಾಕೆ ಅಂತಂದ್ರೆ ಈ ಓವರ್ ಆಲ್ 13,000 ಕೋಟಿ ಟ್ರಾನ್ಸ್ಫರ್ ಆಗಿದೆ ಅಲ್ವಾ, ಇದರಲ್ಲಿ 58% ನಷ್ಟು ಹಣ ಬಿಜೆಪಿಗೆ ಹೋಗಿದೆ ಅನ್ನೋದಿದೆ. ಈ ಕಾರಣಕ್ಕಾಗಿ ಪ್ರಶ್ನೆ ಮಾಡಲಾಗ್ತಾ ಇದ್ದು, ಈ ಪೊಲಿಟಿಕಲ್ ಫಂಡಿಂಗ್ ಅನ್ನೋದು ಟ್ರಾನ್ಸ್ಪರೆಂಟ್ ಇಲ್ಲ ಅಂತ ಅಂದ್ರೆ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಅವರಿಗೆ ಇನ್ನೇನೋ ಸರ್ಕಾರದಿಂದ ಫೇವರ್ಸ್ ಬೇಕು ಅಂತ ಆದ್ರೆ ಈ ತರದ ಟ್ರಾನ್ಸ್ಫರ್ ಅನ್ನ ಮಾಡಬಹುದಲ್ಲ. ಈಗ ನಿಮಗೆ 1,000 ಕೋಟಿ ಯಾವುದೋ ಒಂದು ಕಂಪನಿ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ನಾನು ಎಲ್ಲೂ ಡಿಕ್ಲೇರ್ ಮಾಡೋ ಹಾಗಿಲ್ಲ ಅಂತ ಆಗ್ಬಿಟ್ರೆ ಆ 1,000 ಕೋಟಿಗೆ ಯಾರು ಜವಾಬ್ದಾರರು?
ಬ್ಲಾಕ್ ಮನಿಯನ್ನ ನಿಗ್ರಹ ಮಾಡ್ತೀವಿ ಅಂತ ಹೇಳಿದ್ದ ಸರ್ಕಾರ ಟ್ರಾನ್ಸ್ಪರೆನ್ಸಿಯನ್ನ ಯಾಕೆ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ? ಈಗ ನೋಡಿ, ನಿಮಗೆ ಟ್ರಾನ್ಸ್ಪರೆನ್ಸಿಯನ್ನ ಅನುವು ಮಾಡಿ ಕೊಡಬಾರ್ದು ಅಂತಲೇ ಕೆಲ ತಿದ್ದುಪಡಿಯನ್ನ ಮಾಡಿತ್ತು. ಇದು ಸರ್ಕಾರದ ವಿರುದ್ಧ ಇರುವ ಗಂಭೀರ ಆರೋಪ, ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್. ಇವತ್ತು 5 ಬೆಂಚ್ಗಳ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನ್ ಹೇಳ್ತಿದೆ, 5 ಜಡ್ಜ್ಗಳ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೇಳ್ತಿದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅದಕ್ಕೊಂದು ಅಮೆಂಡ್ಮೆಂಟ್ ಅನ್ನ ಮಾಡಿದ್ರು, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅದಕ್ಕೆ ತಿದ್ದುಪಡಿ ತರಲಾಯಿತು, ಅದೇ ರೀತಿ ಫಿನಾನ್ಸ್ ಆಕ್ಟ್ 2016 ಸೆಕ್ಷನ್ 236 ಅನ್ನು ಏನ್ ಸೇರಿಸಿದ್ರು, ಇದು ಮೊದಲ ತಿದ್ದುಪಡಿಯನ್ನ ಮಾಡಿದ್ದು. ಹೀಗೆ 4 ಪ್ರಮುಖ ಆಕ್ಟ್ಗಳಿಗೆ ತಿದ್ದುಪಡಿಯನ್ನ ತಂದು ಟ್ರಾನ್ಸ್ಪರೆನ್ಸಿಯನ್ನ ಕಾಪಾಡಲಾಯಿತು. ಗೊತ್ತಾಗೋದಿಲ್ಲ ಯಾರು ಕೊಟ್ರು, ಯಾರಿಗೆ ಕೊಟ್ರು ಇದನ್ನ ಡಿಕ್ಲೇರೇ ಮಾಡೋದಿಲ್ಲ. ಅಂಡ್ ಮೋರ್ ಓವರ್ ತೃಣಮೂಲ ಕಾಂಗ್ರೆಸ್ ಮತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಬಿಜೆಪಿ ಈ ಪೊಲಿಟಿಕಲ್ ಪಾರ್ಟಿಗಳೇನೆ ಹೆಚ್ಚಿಗೆ ದೇಣಿಗೆಯನ್ನು ಪಡ್ಕೊಂಡಿರೋದು ಫಲಾನುಭವಿಗಳು. ಆದ್ರೆ ಕಾಂಗ್ರೆಸ್ನ ನಾಯಕರು ಇದನ್ನ ಪ್ರಶ್ನೆ ಮಾಡಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್. ಡಾರ್ಕ್ ಮನಿ ಅಂತ ಕರೆಯಲಾಗಿತ್ತು, ಸುಪ್ರೀಂ ಕೋರ್ಟ್ ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾ ಇದೆ. ಇವತ್ತಿನ ತೀರ್ಪನ್ನ ಒಂದು ವೇಳೆ ಸರ್ಕಾರ ಪ್ರಶ್ನೆ ಮಾಡೋದು ಅಥವಾ ಇದನ್ನ ಪುನರ್ ಪರಿಶೀಲಿಸಿ ಅಂತ ಅರ್ಜಿಯನ್ನ ಹಾಕದೇ ಹೋದ್ರೆ ಈ ತಿದ್ದುಪಡಿಗಳು ಅಸಾಂವಿಧಾನಿಕ ಅನ್ನೋದೇನಿದೆ ಬಿಜೆಪಿಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನ ತರುತ್ತೆ. ಅಂಡ್ ಮೋರ್ ಓವರ್ ಕಣ್ಣ ಮುಚ್ಚಾಲೆ ಆಡ್ಬಿಡ್ತಾ ಅನ್ನೋ ಪ್ರಶ್ನೆಗೆ ಒಂದು ಡೈರೆಕ್ಷನ್ ಕೊಟ್ಟ ಹಾಗಾಗುತ್ತೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಇದೆ, ನೀವೇನ್ ಮಾತಾಡ್ತೀರಿ ಅಂತ ಕೇಳಿದ್ರೆ ಉತ್ತರ ಇಲ್ಲದೆ ನಿರುತ್ತರರಾಗಿ ಬಿಜೆಪಿ ನಿಲ್ಲಬೇಕಾಗುತ್ತೆ. ಅರುಣ್ ಜೇಟ್ಲಿ ಅವರ ಕಾಲದಲ್ಲಿ ತಂದಿದ್ದ ಈ ತಿದ್ದುಪಡಿ ಅಥವಾ ಸ್ಕೀಮ್ನ ಬಗ್ಗೆ ಆಗಿನಿಂದಲೂ ಪ್ರಶ್ನೆಗಳು ಹುಟ್ಕೊಂಡಿತ್ತು, ಪದೇ ಪದೇ ಕೇಳಲಾಗ್ತಿತ್ತು. ಬಟ್ ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೆ ಉತ್ತರ ಸಿಕ್ಕಿರೋದಿದೆಯಲ್ಲ, ದೊಡ್ಡ ಮಟ್ಟದ ಗೆಲುವು ಅಂತ ಭಾವಿಸಲಾಗ್ತಾ ಇದೆ. ಟ್ರಾನ್ಸ್ಪರೆನ್ಸಿ ಅಂತ ನೋಡಿಕೊಂಡಾಗ ಎಲೆಕ್ಟ್ರಲ್ ಬಾಂಡ್ಗಳ ಮುಖೇನ ಪೊಲಿಟಿಕಲ್ ಪಾರ್ಟಿಗೆ ಕೊಡ್ತಿದ್ದ ದೇಣಿಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಇರಬೇಕು ಅನ್ನೋ ಕೂಗಿತ್ತಲ್ಲ, ಅದಕ್ಕೆ ಪ್ರಾಥಮಿಕ ಜಯ ಸಿಕ್ಕಿದೆ. ಪ್ರತಿಭಾ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪು ಒಂದು ಕಡೆ, ಈಗಿರುವ ಕೇಂದ್ರ ಸರ್ಕಾರ ಬಿಜೆಪಿಗೆ ಒಂದು ಬಹಳ ದೊಡ್ಡ ಹಿನ್ನಡೆ ಅಂತಲೇ ಇದನ್ನ ಅಂದಾಜಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ವಿಶ್ಲೇಷಕರು ಹಾಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಈ ಸಂದರ್ಭಕ್ಕೆ, ಯಾಕಂದರೆ ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರುವಂಥದ್ದನ್ನು ನಾವು ನಿರೀಕ್ಷಿಸ್ತಾ ಇದ್ದೀವಿ, 2024ರ ಲೋಕಸಭಾ ಚುನಾವಣೆ. ಸೊ ಇಲ್ಲಿ ಯಾವ ರೀತಿಯಾಗಿ ಇದು ಯಾವ ಒಂದು ಹಂತದಲ್ಲಿ ಹೊಡೆತಕ್ಕೆ ಸಿಲುಕಿಕೊಳ್ಳುತ್ತೆ ಅನ್ನೋದನ್ನು ಅಂದಾಜಿಸಬೇಕಾಗತ್ತೆ. ನಮ್ಮ ಜೊತೆಗೆ ಈಗ ರಾಜಕೀಯ ವಿಶ್ಲೇಷಕರಾಗಿರುವ ಶಂಕರ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಚುನಾವಣಾ ಬಾಂಡ್ಗಳ ಸಿಂಧುತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿರೋ ಈ ಆದೇಶ ಇದೆಯಲ್ಲ ಸರ್, ಇದು ಯಾವ ರೀತಿಯಾಗಿ ಮುಂಬರುವಂತಹ ಚುನಾವಣೆಗೆ ಪಕ್ಷಗಳ ಮೇಲೆ ಹೊಡೆತ ಬೀಳುತ್ತೆ ಅಂತ ಹೇಳ್ತೀರಾ, ಅಥವಾ ಯಾವ ರೀತಿಯಾಗಿ ಇದನ್ನ ಅನಲೈಸ್ ಮಾಡಬಹುದು ಸರ್ ಈ ಸಂದರ್ಭಕ್ಕೆ? ನೋಡಿ, ಈ ಫಸ್ಟ್ ಆಫ್ ಆಲ್ ನಮ್ಗೆಲ್ಲ ಆಶ್ಚರ್ಯ ಆಗಿತ್ತು. ಏನಂದ್ರೆ ಯಾರೊಬ್ರು ದುಡ್ಡು ಕೊಡ್ತಾರ ಈ ಪೊಲಿಟಿಕಲ್ ಪಾರ್ಟಿ, ಅವ್ರ ಹೆಸರು ಯಾರಿಗೂ ಗೊತ್ತಾಗಬಾರ್ದಂತ ಇತ್ತು ಅವ್ರ ಸ್ಕೀಮ್ ಅಲ್ಲಿ. ಇದು ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ 2018 ಅಲ್ಲಿ ಏನೋ ಬರ್ಬೇಕು, ಫಸ್ಟ್ ಮೋದಿ ಸರ್ಕಾರದಲ್ಲಿ ತಂದ ರೂಲು. ನಮ್ಗೆಲ್ಲ ಆಶ್ಚರ್ಯ ಆಗಿತ್ತು, ಏನಪ್ಪಾ ಯಾರು ದುಡ್ಡು ಕೊಡ್ತಾರೆ ಜನಗಳಿಗೆ ಗೊತ್ತಿಲ್ಲ, ಪಬ್ಲಿಕ್ ಡೊಮೈನ್ ಅಲ್ಲಿ ಇಲ್ಲ, ಇದು ಏನ್ ಕತೆ ನಂಗೆ ಒಂದ್ಸಲ ಆಶ್ಚರ್ಯ ಆಗಿ, ನಾನು ಅದು ಇನ್ನು ಅದೇ ಬಜೆಟ್ ಡಿಸ್ಕಷನ್ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ, ಅದನ್ನ ಅನೌನ್ಸ್ ಮಾಡ್ತಾ ಇರುವಾಗ. ಸೊ ಇದರಲ್ಲಿ ಲಾಭ ಗಳಿಸಿದ ಪಕ್ಷ ಅಂದ್ರೆ ಬಿಜೆಪಿ ಅವರು ಸುಮಾರು 3ನೇ 2 ಅಂಶ, ಟೋಟಲ್ ಅಮೌಂಟ್ 12,000 ಕೋಟಿ ಬಂದಿದ್ರೆ 3ನೇ 2 ಅಂಶ ಬಂದದ್ದು ಒಂದೇ ಪಾರ್ಟಿಗೆ, ಅದು ಬಿಜೆಪಿಗೆ ಮಾತ್ರ. ಈ ಬಾಂಡ್ ಸ್ಕೀಮ್ ಲಾಭ ಅದು ಯಾಕಂದ್ರೆ ಈ ಕಂಪನಿಗಳು ಕೂಡ ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಹಣ ಕೊಡುವಾಗ ಯಾರು ರಾಜ್ಯ ಅಧಿಕಾರದಲ್ಲಿದ್ದಾರ ಆ ಪಕ್ಷಕ್ಕೆ ಮಾತ್ರ ಜಾಸ್ತಿ ದುಡ್ಡನ್ನು ಕೊಡ್ತಾರೆ. ಸೊ ಅವ್ರು ಎಲೆಕ್ಷನ್ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ಅವ್ರ ಅನುಕೂಲ, ಇದರಿಂದ ತುಂಬಾ ಲಾಭ ಆದದ್ದು ಬಿಜೆಪಿ ಗವರ್ಮೆಂಟ್ಗೆ. ಇದು ದೊಡ್ಡ ಒಂದು ಆಘಾತ ಮೋದಿ ಸರ್ಕಾರಕ್ಕೆ, ಬಹುಶಃ ಒಂದು ದೊಡ್ಡ ಆಘಾತ ಅಂತಲೇ ತಿಳ್ಕೊಳ್ಬಹುದು. 10 ವರ್ಷ ಆಳ್ವಿಕೆಯಲ್ಲಿ ಒಂದು ನ್ಯಾಯಾಂಗವೇ ಗವರ್ಮೆಂಟ್ ಅಗೇನ್ಸ್ಟ್ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಮೋದಿ ಸರ್ಕಾರಕ್ಕೆ ಪ್ರಥಮ ಆಘಾತ ಅಂತಲೇ ಹೇಳ್ಬಹುದು ಆಕ್ಚುಲಿ. ಸೊ ಇದನ್ನ ಇವರು ಇನ್ನು ಅಪೀಲಿಗೆ ಪ್ರೊವಿಷನ್ ಉಂಟಾ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ 5 ಬೆಂಚಸ್ ಅದು ಸಾಂವಿಧಾನಿಕತೆ ಅದು ಕಾನ್ಸ್ಟಿಟ್ಯೂಷನಲ್ ಅದು ಕಮಿಟಿಯಲ್ಲಿ ಹೋದಂತದ, ಇದನ್ನ ಅಪೀಲ್ ಮಾಡೋ ಅವಕಾಶನೂ ಕೂಡ ಇಲ್ಲ ಅಂತ ಕಾಣ್ತಾ ನಂಗೆ ಆಕ್ಚುಲಿ. ಸೊ ಇದರಿಂದಾಗಿ ಈಗ ಬಾರಿ ಕಟ್ಟೋಡೆ 1 ತಿಂಗಳೊಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯಾಕಂದ್ರೆ ಈ ಬಾಂಡ್ ಕೊಡೋದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೇ ಮಾತ್ರ, ಸ್ಟೇಟ್ ಬ್ಯಾಂಕ್ ಇಂಡಿಯಾ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಳಗೆ ಕೊಡಬೇಕು, ಮತ್ತೆ ವಿದಿನ್ 1 ಮಂತ್ ಒಳಗೆ ಇಲೆಕ್ಷನ್ ಕೌನ್ಸಿಲ್ ಆಫ್ ಇಂಡಿಯಾ ಇದನ್ನು ವೆಬ್ಸೈಟ್ ಅಲ್ಲಿ ಹಾಕಿ ಯಾರ್ಯಾರು ಎಷ್ಟು ಬಾಂಡ್ ಕೊಡ್ತಾರೆ ಅಂತ. ಮೇಡಮ್ ಅದಕ್ಕಿಂತ ಭಾರಿ ಒಳ್ಳೆ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಅವ್ರು ಹೇಳ್ತಾರೆ ಎಷ್ಟು ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೊಡ್ತಾರೆ ಅಂತ ಹೇಳಿದ್ರೆ, ಇಟ್ ಇಸ್ ಅಗೇನ್ಸ್ಟ್ ದ ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್. ಮತ್ತೆ ಹೇಳ್ತಾರೆ 15 ಇನ್ನು ಮೇಲೆ ಅದು ಯಾವ್ದು ಈ ಬಾಂಡ್ಗಳು ಎನ್ಕ್ಯಾಶ್ ಆಗಿರ್ತದೆ, ಕೆಲಸ ಆಫೀಸಲ್ಲಿ ಇರ್ತದೆ. ಈಗ ಬಿಜೆಪಿ ಆಫೀಸ್ ಎಲ್ಲ ಕಾಂಗ್ರೆಸ್ ಬಾಂಡ್ ಕೊಡ್ತಾರೆ, ಈಗ ನಾವು ಚೆಕ್ ಕೊಟ್ಟರೆ ಅದನ್ನ ಎನ್ಕ್ಯಾಶ್ ಲೇಟರ್ ಮಾಡ್ತೇವೆ, ಅದರಲ್ಲಿ ಮಾಡ್ಕೊಳ್ಳುವಪ್ಪ ಅಂತ. ಅದನ್ನ ಎನ್ಕ್ಯಾಶ್ ಮಾಡಿ ಯಾವ ಎಲ್ಲ ಬಾಂಡ್ಗಳು ಎನ್ಕ್ಯಾಶ್ ಆಗಿಲ್ವಾ ಅದನ್ನ ಇನ್ನು ಎನ್ಕ್ಯಾಶ್ ಮಾಡುವಾಗಿಲ್ಲ, ವಾಪಸ್ ಕೊಡ್ಬೇಕು. ಮತ್ತೆ ಪುನಃ ಹೇಳ್ತಾರೆ ಲಾಸ್ಟ್ 10 days ಅಲ್ಲಿ ಇವನ್ ಬ್ಯಾಂಕಿಗೆ ಹಾಕಿದ್ರು ಕೂಡ ಲಾಸ್ಟ್ 15 ದಿನದಲ್ಲಿ ಬ್ಯಾಂಕಿಗೆ ಹಾಕಿದ ಬಾಂಡ್ ಅನ್ನು ಕೂಡ ವಾಪಸ್ ಕೊಡ್ಬೇಕು ಹೇಳ್ತಾರೆ. ಎಷ್ಟು ಸ್ಟ್ರಿಕ್ಟ್ ಆಗಿ ಇಲ್ಲಿ ಬಹುಶಃ ನಮ್ಮಲ್ಲಿ ನ್ಯಾಯಾಂಗ ನಾವು
ಹೆಮ್ಮೆ ಪಡ್ಬೇಕು ನಮ್ಮ ನ್ಯಾಯಾಂಗದ ಬಗ್ಗೆ, ಭಾರತ ದೇಶದ Yes. ನ್ಯಾಯಾಂಗ. ಒಂದು ಗವರ್ಮೆಂಟ್ ಡಿಸಿಷನ್ ಅನ್ನೇ ತಪ್ಪು ಅಂತ ಹೇಳ್ಬಿಡ್ತಾರೆ ನೋಡಿ. ನಮ್ದು ಇನ್ನೂ ಕೂಡ ನಮ್ಮ ನ್ಯಾಯಾಂಗ ಬಾರಿ ಸ್ಟ್ರಾಂಗ್ ಆಗಿ ಉಂಟಂತ ಹೇಳ್ಬೋದು ಆಕ್ಚುಲಿ. ಓಕೆ ಸೊ ಬಾರಿ ಖುಷಿ ಆಯ್ತು ಇವತ್ತಂತೂ ನಂಗೆ ಕೇಳಿ ತುಂಬಾ ಖುಷಿ ಆಯ್ತು. ಇಂಥ ಡಿಸಿಷನ್ ಕೊಡ್ತಾರಲ್ಲ, ಇಂಥ ಡಿಸಿಷನ್ ನ್ಯಾಯ ನಮ್ಮ ಶಾಸಕಾಂಗ ಅಂದ್ರೆ ಗವರ್ಮೆಂಟ್ ಯಾವ್ದಾದ್ರು ತಪ್ಪಾಡಿದ್ರೆ ಅದನ್ನು ತಡೆ ಹಿಡಿಯುವ ಶಕ್ತಿ ಇರೋದು ನ್ಯಾಯಾಂಗಕ್ಕೆ ಮಾತ್ರ. ಇವರು ನ್ಯಾಯಾಂಗ ಶಾಸಕಾಂಗ ಕಾರ್ಯಕ್ಕಿಂತ ಅತ್ಯುನ್ನತವಾದದ್ದು ಅಂತ ಇವತ್ತು ಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಓಕೆ ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಮೇಡಮ್. ಇನ್ನೇನಾದ್ರೂ ಪ್ರಶ್ನೆ ಬಾರಿ ಖುಷಿ ನಂಗಂತೂ ಇವತ್ತು ಭಾರಿ ಖುಷಿ ಆಗಿದೆ. Thank you, sir. ತುಂಬಾ Thank ಸಂತೋಷ ದಿನ ಇವತ್ತಿನ ಇದ್ರಲ್ಲಿ. ಓಕೆ ಎಸ್ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಇಷ್ಟೊತ್ತರೆಗೂ ಮಾತನಾಡೋದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.